ಯಶ್ ಅವ್ರದ್ದು ನಾನಲ್ಲ. ಹುಡುಗಿ ಅಭಿಮಾನಿ ಅಂತೆ ಇವರು ಮೇಡಮು. ಸಿನಿಮಾದಲ್ಲಿ ಮಾತುಕತೆ ಆಗ್ಬೇಕಾದ್ರೆ ಡೈರೆಕ್ಟರ್ ಹತ್ರ ಡಿಸ್ಕಷನ್ ಮಾಡಿದ್ರಂತೆ ಯಾರನ್ನ ಹಾಕೋದು ಅಂತ. ಅವಾಗೇನು ಗೊತ್ತೇ ಇಲ್ಲ ಅವ್ರಿಗೆ ನಮ್ಮ ಪ್ರಾಜೆಕ್ಟ್ ಅಂತ. ಇವರೆಲ್ಲ ಸೇರಿ ಇಲ್ಲ ಯಶ್ ಅವ್ರದ್ದು ಹಾಕೋಣ ಅಂದ್ಬಿಟ್ಟು ಹಾಕಿರೋದು. ಬಟ್ ಹಾಕುವಾಗ ನಾನು ಬೇಡ ಅನ್ನೋಕ್ಕಾಗಲ್ವಲ್ಲ, ಹಾಕ್ಲಿ ಬಿಡಿ ಅಂತ ಹೇಳಿ ಹಾಕ್ಸಿದ್ದೀವಿ ಅಷ್ಟೆ. ಇವಾಗಿನ ಟ್ರೆಂಡಲ್ಲಿ ಹೀರೋ ಇದ್ದಾರೆ ಅಂತ ಅಂದ್ಕೊಂಡಿದ್ದೀವಿ ಅಷ್ಟೆ. ಅದನ್ನ ನಾನು ಹೇಳ್ತೀನಿ, ಇದೆಲ್ಲ ಮುಗೀಲಿ ಆಮೇಲೆ ಹೇಳ್ತೀನಿ. ಬಜೆಟ್ ಮಾತಾಡೋ ಜಾಗ ಅಲ್ವೇ ಅಲ್ಲ ಇದು. ಏನಂತೀರಾ? ನಮ್ಮ ಡೈಲಾಗ್ ಅದು ಅಲ್ಲ. ಬಜೆಟ್ ಇಲ್ಲಿ ಮಾತಾಡೋದು ಜಾಗ ಅಲ್ವೇ ಅಲ್ವಲ್ಲ. ಅದೆಲ್ಲ ಹೇಳೋದು ಕೂತ್ಕೊಂಡು ಒಂದ್ಸರಿ ಲೆಕ್ಕ ನೋಡ್ತೀನಿ, ಆಮೇಲೆ ಹೇಳ್ತೀನಿ. ಅಷ್ಟೊಂದು ದೊಡ್ಡವರಿಲ್ಲಮ್ಮ ನಾವು. KGF ನಮ್ಮ ವಿಜಯ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರಿಗೆ ಈ ಮುಖಾಂತರ ನೆನ್ಸ್ಕೋತೀವಿ. ಅವರಂಥ ಪ್ರೊಡ್ಯೂಸರ್ಸು ಈಗ ಬಂದಿದ್ದಾರಲ್ಲ KVN ಅವರೆಲ್ಲ ಬರಲಿ. ನಾವು ಅದನ್ನು ನೀವು ಸಿನಿಮಾ ನೋಡಿ ಅಷ್ಟು ಅಂದ್ಕೊಂಡಿದ್ದೀರಾ ಅಂದರೆ ಅದು ನಿಮ್ಮ ದೊಡ್ಡತನ. ಅಮ್ಮವ್ರು ಇಷ್ಟು ಹಾಕಿದ್ದಾರೆ ಅಂತ. ಬಟ್ ಅಷ್ಟೊಂದೆಲ್ಲ ಇಲ್ಲ. ನಾವೇನಂದರೆ ಕಾಟನ್ ಸೀರೆ ಉಟ್ಕೊಂಡ್ರೆ ನಿಮಗೆ ರೇಷ್ಮೆ ಸೀರೆ ಥರ ಕಾಣಿಸ್ತಾ ಇರ್ಬೋದು ಅಷ್ಟೇ. ನಾವು ಕಾಟನ್ ಸೀರೆ ಉಟ್ಟಿದ್ದೀವಿ, ರೇಷ್ಮೆ ಸೀರೆ ಎಲ್ಲ ಉಡೋಷ್ಟು ದೊಡ್ಡವರಿಲ್ಲ. ಆಮೇಲೆ ನೋಡೋಣ ಮುಂದಕ್ಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.